ಲೇಖ. ನನಗೆ ನಿಮ್ಮಿಬ್ಬರು ಸಪೋರ್ಟ್ ಬೇಕು. ನಾನು ಅಕ್ಕ ಖಂಡಿತ ಸಪೋರ್ಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನೀನು ದುಷ್ಯಂತ ಮದುವೆ ಆಗ್ತೀಯ ಅಂದರೆ ನಮಗೆಷ್ಟು ಖುಷಿ ಆಗುತ್ತೆ ಗೊತ್ತಾ. ಆದರೆ ನಾವೇನು ಮಾಡೋದು ಚೈತ್ರ, ನಿಮ್ಮ ಅಣ್ಣಂದ್ರೆ ಒಪ್ತಾ ಇಲ್ವಲ್ಲ. ಗೊತ್ತು. ಅದಕ್ಕೆ ನಾಳೆ ಬೆಳಗ್ಗೆ ದೇವಸ್ಥಾನದಲ್ಲಿ ನಾನು ಮತ್ತು ದುಷ್ಯಂತ್ ಮದುವೆ ಆಗ್ತಿದ್ದೀವಿ. ನನ್ನ ದಾರಿ ನಾನು ನೋಡ್ಕೊಳ್ಳೇಬೇಕಾಯ್ತು. ನಾನು ಮತ್ತು ದುಷ್ಯಂತ್ ಸೇರಿ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮ ಪ್ರೀತಿನ ಯಾವುದೇ ಕಾರಣಕ್ಕೂ ಉಳಿಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ದೊಡ್ಡವ್ರನ್ನ ಎದುರಾಕೊಂಡ್ರೂ ಪರವಾಗಿಲ್ಲ. ನೀವಿಬ್ಬರು ಮುಂದೆ ನಿಂತು ನನ್ನ ಮದುವೆ ನಡೆಸ್ಕೊಡ್ತೀರಾ? ಅಲ್ಲ ಚೈತ್ರ, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಮದುವೆ ಮುಗಿಯೋ ತನಕ ಈ ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು. ಗೊತ್ತಾದರೆ ಈ ಮದುವೆ ನಡೆಯೋಕ್ಕೆ ಬಿಡಲ್ಲ. ಪ್ಲೀಸ್ ಅದಕ್ಕೆ ನೀವಿಬ್ಬರು ನನ್ನ ಜೊತೇಲಿ ಇರ್ತೀರಾ? ನನಗೆ ಗೊತ್ತು ಅದಕ್ಕೆ ನಿಮ್ಮಿಬ್ರಿಗೂ ಕಷ್ಟವಾದ ಕೆಲಸ ಕೊಟ್ಟಿದ್ದೀನಿ ಅಂತ. ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಬೇರೆ ದಾರಿನೇ ಇಲ್ಲ. ದಯವಿಟ್ಟು ನನ್ನ ಮದುವೆ ನಡೆಸ್ಕೊಡಿ. ಚೈತ್ರ, ದುಷ್ಯಂತ್ ಜೊತೆ ನೀನು ಮದುವೆ ಮಾಡೋದಕ್ಕೆ ಮನೆಯವ್ರು ಯಾರೂ ಒಪ್ಪಲ್ಲ ಅಂತ ನಮಗೆ ಗೊತ್ತು. ಏನಾದರೂ ಆಗಲಿ, ನಾನು ಜಾನುನೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀವಿ. ಥ್ಯಾಂಕ್ಸ್ ಅದಕ್ಕೆ. ಏನಿದು ಬೆಳಿಗ್ಗೆ ರೆಡಿ ಆಗ್ಬಿಟ್ಟಿದೆಯಾ? ಅದು ನಿಮ್ಮ ಜೊತೆ ಇದ್ದು ನಂಗೆ ಸಾಕಾಗಿದೆ. ಅದಕ್ಕೆ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಕೆಲಸ, ಹೋಗ್ಬಾ. ಏನೋ ನಾನು ಹೋದ್ರೇನೆ ಅನುಕೂಲ ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ನಾ ಎಲ್ಲೂ ಹೋಗಲ್ಲ, ಇಲ್ಲೇ ಇದ್ದು ನಿಮ್ಮನ್ನ ಕಾಡ್ತೀನಿ. ಏನೂ ಇಲ್ಲ, ಇವತ್ತು ನಾವು 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು? ನಾನು, ತೇಜು ಅಕ್ಕ, ಚೈತ್ರ. ಅದೇನು ಇವತ್ತು 3 ಜನಕ್ಕೆ ದೇವ್ರ ಮೈ ಮೇಲೆ ಬಂದಿರೋದು? ಯಾಕೆ ಹೋಗಬಾರ್ದಾ? ನಾವೇ ನಮಗೋಸ್ಕರ ಬೇಡ್ಕೊಳ್ಳೋಕೆ ಹೋಗ್ತಾ ಇಲ್ಲ, ನಿಮಗೂ ಬೇಡ್ಕೊಳ್ತೀವಿ. ಆಯ್ತು, ಹೋಗಿದ್ದು ಬೇಗ ಬನ್ನಿ. ಸರಿ, ನಾನು ಬರ್ತೀನಿ. ತೇಜೋಕ, ತೇಜೋಕ, ಎಲ್ಲ ರೆಡಿಯಾಗಿದೆ. ಮುಹೂರ್ತ ಇಷ್ಟೊತ್ತಿಗೆ? 9:30. ಟೈಮ್ ಇದೆ ಅಲ್ವಾ? ಒಂದು ಜೊತೆ ಸೀರೆ ಜ್ಯುವೆಲ್ರಿ ಎಲ್ಲ ಇಟ್ಕೊಂಡಿದ್ದೀನಿ, ಸಾಕಲ್ವಾ? ಸಾಕಾಗತ್ತೆ. ಚೈತ್ರ, ಆದಿ, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸರಿ, ಹೋಗಿ ಬನ್ನಿ. ಗುಡ್ ಮಾರ್ನಿಂಗ್ ಚೈತ್ರ. ಏನು ಬೆಳಗ್ಗೆನೆ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಸುಮ್ಮನೆ.
ಬೆಳಗ್ಗೆನೆ ರೇಷ್ಮೆ ಸೀರೆ ಉಟ್ಕೊಂಡೆಲ್ಲ ಹೊರಟಿದ್ದೀರಲ್ಲ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅತ್ತೆ. ಚೈತ್ರನೂ ಬರ್ತಿದ್ದಾಳೆ. ಅದೇನು 3 ಜನನೂ ಒಟ್ಟಿಗೆ ಹೊರಟಿದ್ದೀರಲ್ಲ? ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ. ನಾನು ಹೋಗ್ತಿದ್ದೆ, ಜಾನೂನ್ ಕರೆದೆ. ಜೊತೆಗೆ ಚೈತ್ರ ಅವಳು ಬರ್ತೀನಿ ಅಂತ ಹೇಳಿದ್ಲು. ಪಾಪ ಮನೇಲಿ ಕೂತು ಕೂತು ಅವಳಿಗೂ ಬೇಜಾರಾಗಿರತ್ತಲ್ವಾ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆನಾ? ಹೇಳಿದಿದ್ರೆ ನಾನು ಬರ್ತಿದ್ನಲ್ಲ. ನಡೀರಿ, ನಾನು ಬರ್ತೀನಿ. ಅತ್ತೆ, ನೀವು ಬರ್ತೀರಾ? ಹಾಂ. ಒಂದು ನಿಮಿಷ ಬಂದೆ. ಅಕ್ಕ ಈಗೇನು ಮಾಡೋದು? ಜಾನು, ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಪ್ಪು ಮಾಡಿದ್ವಿ ಅನ್ಸುತ್ತೆ. ಈಗ ಅತ್ತೆನ ಬರಬೇಡಿ ಅಂತ ಹೇಗೆ ಹೇಳೋದು? ಹೋಗೋಣವಾ? ಹಾಂ, ಒಂದು ನಿಮಿಷ ಕೊಟ್ಟೆ. ಅಹಲ್ಯ, ನಿನ್ನ ಫ್ರೆಂಡ್ ಅಂಬುಜಾ. ಹಲೋ, ಹಾಯ್ ಅಂಬುಜಾ, ಗುಡ್ ಮಾರ್ನಿಂಗ್. ಅಯ್ಯೋ, ಇವತ್ತಾ? ಓ ಸಾರಿ, ನಾನು ನಾಳೆ ಅಂದ್ಕೊಂಡಿದ್ದೆ. ಖಂಡಿತ ಬರ್ತೀನಿ. ಅಂಬುಜಾ, ತುಂಬ ಥ್ಯಾಂಕ್ಸ್ ನಿನಗೆ ಜ್ಞಾಪಿಸಿದ್ದಕ್ಕೆ. ಓಕೆ ಮಾ, ಓಕೆ, ಸಿ ಯು, ಬಾಯ್. ಸತ್ಯದೇವ್, ನೀವಾದ್ರೂ ಜ್ಞಾಪಿಸೋಕ್ಕಾಗ್ತಿರ್ಲಿಲ್ವಾ? ಇವತ್ತು ಅಂಬುಜಾ ಮನೆ ಗೃಹ ಪ್ರವೇಶ. ಓಹ್, ಮರ್ತೇ ಹೋಯ್ತು ನೋಡು. ನೋಡಿ ಪಾಪ ಎಷ್ಟು ಕನ್ಸರ್ನಿಂದ ಫೋನ್ ಮಾಡಿದಾಳೆ. ಅವಳು ಜ್ಞಾಪಿಸ್ತಿದ್ರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನಾವಿವಾಗ ಗೃಹ ಪ್ರವೇಶಕ್ಕೆ ಹೋಗ್ಬೇಕಲ್ಲ, ಹೋಗೋಣ ಅಲ್ಲ? ಸರಿ. ನಾನು ರೆಡಿಯಾಗಿ ಬರ್ತೀನಿ. ಸಾರಿಮ್ಮ, ನೀವುಗಳೆಲ್ಲ ದೇವಸ್ಥಾನಕ್ಕೆ ಹೋಗಿ, ನಾವು ಗೃಹ ಪ್ರವೇಶಕ್ಕೆ ಹೋಗಬೇಕು. ಪರವಾಗಿಲ್ಲ ಅತ್ತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ನಡಿ ಚೈತ್ರ, ಹೋಗೋಣ. ಅರೆ ಊಟ ಏನಾಯ್ತಮ್ಮ? ಮೆತ್ತಿಗೆ ಕಂದ. ಯಾಕೆ ಪುಟ್ಟ, ಏನಾಯ್ತು? ಏನಿಲ್ಲ ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ, ಹುಷಾರಮ್ಮ. ಚೈತ್ರ, ಹುಷಾರಮ್ಮ. ಸತ್ಯದೇವ್, ನಾನು ಗೃಹ ಪ್ರವೇಶಕ್ಕೆ ರೆಡಿಯಾಗಿ ಬರಲಾ? ಸರಿ. ಜಾನು, ದುಷ್ಯಂತ್ಗೊಂದು ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳಿ ನೋಡು. ಹ್ಞೂ ಅಕ್ಕ. ಹಲೋ ದುಷ್ಯಂತ್, ಎಲ್ಲಿದ್ಯಾ? ನಾವು ತಲುಪಿದ್ದೀವಿ. ಹಾಂ, ಸರಿ, ಓಕೆ, ಬರ್ತಾ ಇದ್ದಾನಂತಕ್ಕ. ಜಾನು, ಹಿಂದೆಗಡೆ ನಾನು ಹೂವಿನ ಕವರ್ ಎಲ್ಲ ಇಟ್ಟಿದ್ದೀನಲ್ಲ, ಅದನ್ನೆಲ್ಲ ತೊಗೊಂಡು ಬಾ. ನಾನು ಚೈತ್ರನ ಇಳಿಸ್ಕೊಳ್ತೀನಿ. ಬಂದೆ, ಒಂದು ನಿಮಿಷ. ಥ್ಯಾಂಕ್ ಯು ವೆರಿ ಮಚ್. ನೀವಿಬ್ರು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಇಲ್ಲಾಂದಿದ್ರೆ ನಾನು ಚೈತ್ರ ಇಬ್ಬರೇ ಮದುವೆ ಆಗಬೇಕಾಗಿತ್ತು. ಪುರೋಹಿತರೊಬ್ಬರೇ ನಮ್ಮ ಮದುವೆಗೆ ಎಷ್ಟು. ನಮ್ಮನೆ ಹೆಣ್ಮಗಳ ಮದುವೆ ನಾವು ಬರದೇ ಇರ್ತೀವ. ನೀವಿಬ್ಬರೇ ಮುಂದೆ ನಿಂತು ಮದುವೆ ನಡೆಸ್ಕೊಡ್ಬೇಕು. ನಾವಿಬ್ಬರ ಆಶೀರ್ವಾದನೂ ಮಾಡ್ತೀವಿ. ಇದೇನಿದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದಿದ್ಯಾ? ಹೇಗಿದ್ರು ಓಡೋಗಾಗ್ತಿರೋ ಮದುವೆ.
ಪಂಚೆ ಇಲ್ಲ ಯಾಕೆ? ಏ ಅದೆಲ್ಲ ನಡೆಯಲ್ಲ. ಪಂಚೆ ತಂದಿದ್ಯಾ ತಾನೆ? ತಮಾಷೆ ಮಾಡಿದೆ, ಇದೇ ಕಾರಲ್ಲಿ. ದುಷ್ಯಂತ್, ಮಿಕ್ಕಿದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆಯಾ? ಹಾಂ, ಪುರೋಹಿತರು ಬಂದಿರುತ್ತೆ, ಫೋನ್ ಮಾಡಿದ್ರು, ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಹೌದು, ನನಗೆ ಪಂಚೆ ಕೇಳ್ತಿದ್ರೆ ಮದುವೆ ಹೆಣ್ಣು ಹೀಗೇನಾ? ನಮ್ಮ ಮನೆ ಹುಡುಗಿ ಹಾಗೆ ಕರ್ಕೊಂಡು ಬಂದ್ಬಿಡ್ತೀವಾ? ಇನ್ನೂ ಸಿಂಗಾರ ಬಾಕಿ ಇದೆ. ಸರಿ ಬನ್ನಿ, ಟೈಮ್ ಆಗುತ್ತೆ. ಅಹಲ್ಯ, ರೆಡಿನಾ? ಹಾಂ, ನಾನು ರೆಡಿ ಆಯಿತು. ನೀವು ರೆಡಿನಾ? ಅವರೇ, ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದ್ಯಾ? ಮಿರಾಕಲ್ಲು. ರೀ, ತಮಾಷೆ ಮಾಡಿ ಸಾಕು ರೀ. ಅಲ್ಲ ರೀ, ಅಲ್ಲಿ ಅಂಬುಜಾ ಕಾಯ್ತಿರ್ತಾಳೆ. ಪೂಜೆ ಟೈಮ್ಗೆ ಹೋಗದೆ ಬರೀ ಊಟ ಟೈಮ್ಗೆ ಹೋದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಅವಳು ಕಾಯ್ತಿರ್ತಾರೆ. ಬನ್ನಿ ಬನ್ನಿ ಹೋಗೋಣ. ಅಯ್ಯೋ ಮಾರಾಯ್ತಿ, ಪೂಜೆಗೆ ಹೋಗೋದು ಬೇಡ ಅನ್ನ. ನಾನೇನು ನಾಸ್ತಿಕ ಅಲ್ಲ. ಬಾ ಹೋಗೋಣ. ನಡೀರಿ. ಈಗ ಓಕೆ. ಚೈತ್ರ, ಯಾಕೆ ಹೀಗಿದ್ಯಾ? ಏನಾಯ್ತು? ಏನೋ ಭಯ ಅದಕ್ಕೆ. ಭಯ ಯಾಕೆ? ನೀವು ನನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀರಾ. ನಿಮ್ಗೇನಾದರೂ ತೊಂದರೆ ಆದರೆ? ಏನೂ ತೊಂದರೆ ಆಗಲ್ಲ. ಏನೇ ಆದರೂ ನಾವು ಮ್ಯಾನೇಜ್ ಮಾಡ್ತೀವಿ. ಏನು ಚೈತ್ರ ಇದು? ನಿನ್ನ ಮದುವೆ ದಿನ ಹೀಗೆ ಮುಖ ಗಂಟಿಟ್ಕೊಂಡು ಕೂತಿದ್ಯಲ್ಲ, ನಗ್ನಗ್ತಾ ಇರೋ. ದುಷ್ಯಂತ್ ಫ್ರೆಂಡ್ಸ್ಗೂ ಹೇಳಿಲ್ವಾ? ಇಲ್ಲ, ಮೊದಲು ಮದುವೆ ಆಗಿಬಿಡ್ಲಿ, ಆಮೇಲೆ ಸಣ್ಣ ಪಾರ್ಟಿ ಅರೇಂಜ್ ಮಾಡ್ತೀನಿ ಅಂದರು. ಸಣ್ಣ ಪಾರ್ಟಿ ಏನು, ಮೊದಲು ಮದುವೆ ನಡೀಲಿ, ಆಮೇಲೆ ನೋಡ್ತಾ ಇರು. ಮಾವ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತಾರೆ. ಬ್ರದರ್, ನಾನು ಆಫೀಸ್ ಹೊರಟೆ. ಓ ನೀ ಹೊರಟಿಯಾ? ಇಡೀ ಮನೆಗೆ ನಾವು ಒಬ್ಬನೇ ಕಡ. ಅಪ್ಪ ಅಮ್ಮ ಗೃಹ ಪ್ರವೇಶಕ್ಕೆ ಹೋದ್ರು. ಇವ್ರು 3 ಜನ ದೇವಸ್ಥಾನಕ್ಕೆ ಹೋಗಿದ್ದು ವಾಪಸ್ಸೇ ಬಂದಿಲ್ಲ ಇನ್ನು. ಇವತ್ತು ಬರಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ತಡಿ, ಫೋನ್ ಮಾಡ್ತೀನಿ. ಇರು, ಮದುವೆ ಗಂಡು ರೆಡಿನ ಏನು ಕೇಳ್ಕೊಂಡು ಬರ್ತೀನಿ. ಅಕ್ಕ, ಅನಿ ಫೋನ್ ಮಾಡ್ತಾ ಇದ್ದಾರೆ. ಹುಷಾರಾಗಿ ಮಾತಾಡು. ಹಲೋ, ಹಾಂ ಹೇಳಿ ಅನಿ. ಏನು ಮಾಡ್ತಿದ್ದೀರಾ ದೇವಸ್ಥಾನದಲ್ಲಿ ಇನ್ನೂ? ಇನ್ನೇನು ಮಾಡ್ತೀವಿ, ದೇವಸ್ಥಾನದಲ್ಲಿ ಪೂಜೆ ನಡೀತಿದೆ. ಏನು ಇಷ್ಟೊತ್ತಾ? ವಿಶೇಷ ಪೂಜೆ ಅನಿ, 1 hour ಆಗುತ್ತೆ. ಇನ್ನೂ 1 hour ಆಗುತ್ತಾ? ಹ್ಞೂ, ಯಾಕೆ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಸಾಕು ಇಲ್ಲ, ಬೇಗ ಬನ್ನಿ. ಆಯ್ತಾಯ್ತು, ಪೂಜೆ ಮುಗಿದ ತಕ್ಷಣ ಬಂದ್ಬಿಡ್ತೀವಿ. ಏನಂತೆ? ಏನಿಲ್ಲ ಅಕ್ಕ, ಬೇಗ ಮನೆಗೆ ಬನ್ನಿ, ಮನೇಲಿ ಯಾರೂ ಇಲ್ಲ ಅಂತ. ಸರಿ, ಮದುವೆ ಕಾರ್ಯನ ಬೇಗ ಮುಗಿಸ್ಬಿಡೋಣ. ದುಷ್ಯಂತ್ ರೆಡಿನ ನೋಡ್ಕೊಂಡು ಬರ್ತೀನಿ. ರೋಹಿತ್ರೆ, ನಾನು ರೆಡಿ. ದುಷ್ಯಂತ್ ರೆಡಿನಾ? ಹಾಂ, ಮದುವೆ ಹೆಣ್ಣು ಕರ್ಕೊಂಡು ಬನ್ನಿ. ಹಾಂ, ಕರ್ಕೊಂಡು ಬರ್ತೀನಿ. ಒಂದು ನಿಮಿಷ, ಹಿರಿಯರು ಯಾರು ಬಂದಿಲ್ವಾ? ಇಲ್ಲ, ಯಾರೂ ಬಂದಿಲ್ಲ. ನಾನು ನಿಮಗೆ ಹೇಳಿದ್ನಲ್ಲ. ಸರಿ, ಕೂತ್ಕೊಳ್ಳಿ. ನಾನು ಹುಡುಗಿನ ಕರ್ಕೊಂಡು ಬರ್ತೀನಿ. सकलकल्याणं भाजमित्या इति पुरुषं तमजं मृत्युवर्यां शरणं हिं सर्वदा सर्वकार्येषु नास्ति येषां लक्ष्मीनारायणाभ्य नमः, उमामहेश्वराभ्य नमः, वाणीरणगर्भाभ्य नमः, सीतारामाभ्य नमः, विजयपुरन्दराभ्य नमः, अरुणविष्टाभ्य नमः, दुर्गाय नमः, गणपतये नमः, क्षेत्रपालाय नमः, वासपुरुषाय नमः, मातृभ्यो नमः, पितृभ्यो नमः, गुरुभ्यो नमः, आचार्यभ्यो नमः, इष्टदेवताभ्यो नमः. हारपಡಿ.
ಚೈತ್ರ? ನೀನು ಮದುವೆ ಸಂತೋಷವಾಗಿರ್ಬೇಕು. ನೀನು ಯಾಕೆ ಅಳ್ತಾ ಇದೆಯಾ? ಅಪ್ಪ ಅಮ್ಮ ನೆನಪಾದ್ರು ಅದಕ್ಕೆ ನಾನು ತಪ್ಪು ಮಾಡ್ತಿಲ್ಲ ತಾನೆ? ಚೈತ್ರ, ಮದುವೆ ನಡೆಯೋದು ಮುಖ್ಯ. ಎಲ್ಲ ಒಳ್ಳೇದಾಗತ್ತೆ. ಶುಭ ಕಾರ್ಯದಲ್ಲಿ ಕಣ್ಣೀರು ಹಾಕಬಾರ್ದು. ಅಳ್ಬೇಡ. ಹಾರ ಬದಲಾಯಿಸು. ಸತ್ಯದೇವ್ ಮಗಳಲ್ವಾ, ಅವರಿಬ್ಬರು ಸೊಸೆಂದರು. हरिद्रा मंगले कार्ये रहिता मुनिदैवतैः मातृग्रहाण सुसिग्नां मुखचन्द्राञ्जनिम् ಹಾಯ್ ಅಂಬುಜಾ. ಹಾಂ, ಬರ್ತಾ ಇದ್ದೀವಿ ಕಣೆ. ವಿ ಆರ್ ಆನ್ ದ ವೇ. ನಾನು ನನ್ನ ಹಸ್ಬೆಂಡ್ ಬರ್ತಾ ಇದ್ದೀವಿ. ಮಕ್ಕಳು ಮತ್ತು ಸೊಸೆಯರೆಲ್ಲ ಯಾರೂ ಬರ್ತಿಲ್ಲ. ಅವರೆಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹಾಂ ಹಾಂ, ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಹಾಂ, ಓಕೆ ಓಕೆ ಅಂಬುಜಾ, ಥ್ಯಾಂಕ್ ಯು ಮಾ, ಬಾಯ್, ಸಿ ಯು. ಸತ್ಯದೇವ್, ಅಂಬುಜಂದು ಫೋನು. ಅವಳಿಗೆ ಕೆಲವು ಶಾಸ್ತ್ರಗಳು ಗೊತ್ತಾಗ್ತಾ ಇಲ್ವಂತೆ. ಬೇಗ ಬಾ ಅಂತ ಹೇಳ್ತಿದ್ದಾಳೆ. ಪಾಪ ಟೆನ್ಷನು. ನಾನಿದ್ರೆ ಅವಳಿಗೆ ಧೈರ್ಯ ಅಂತೆ. ಇನ್ನೊಂದು 10 ನಿಮಿಷ ಹತ್ತಿರದಲ್ಲೇ ಇದೀವಲ್ಲ, ಅದೇ ರೀಚ್ ಆಗ್ತೀವಿ. ಅದೇ ಹೇಳಿದೆ ನಾನು. ಏನೇ ಹತ್ತಿದ್ದೆ ಇಲ್ಲಿ? ನೀಲಿ, ಹೌದು. ಏನಯ್ಯ, ನೀ ಹೀಗೆ ಮಾಡ್ಬೋದಾ ನೀನು? ನಾನೇನು ಮಾಡಿದೆ? ಏನಯ್ಯ, ಯಾರಿಗೂ ಹೇಳಿದೆ ಮದುವೆ ಮಾಡ್ತಿದ್ದಾರೆ ಮಗಳದು? ಮಗಳ ಮದುವೆ ಆದರೆ ನಿಮ್ಗೆ ಹೇಳದೇ ಇರ್ತೀವ? ಸುಮ್ಮನೆ ರಮ್ಮ, ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ಬಿಟ್ಟಿದೆ. ಇನ್ನೆಲ್ಲ ಮಗಳು ಮದುವೆ ಮಾಡ್ತಿರೋದು? ತಮಾಷೆ ಮಾಡ್ತಿಲ್ಲ ತಾನೇ ನೀವು? ತಮಾಷೆ ಅಲ್ಲ, ನೀವು ಅಲ್ಲಿ ತಾನೇ ಹೊರಟಿರೋದು. ಎಲ್ಲಿಗೆ? ಏನಯ್ಯ, ಮಗಳು ದೇವಸ್ಥಾನದಲ್ಲಿದ್ದಾರೆ, ನೀವು ಸೊಸೆಂದ್ರು ಎಲ್ಲ ಅಲ್ಲೇ ಇದ್ದಾರೆ. ಅಯ್ಯೋ ಅದಾ, ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಂತ ಅವ್ರು 3 ಜನನೂ ಹೋಗಿದ್ದಾರೆ. ನಂಗೆ ಅಷ್ಟು ಗೊತ್ತಾಗಲ್ವಾ? ನಿನ್ನ ಮಗಳು ಮದುವೆ ನಡೀತಾ ಇದೆ ಅಲ್ಲಿ. ನಾನು ನೋಡಿದಾಗ ಹಾರ ಬದಲಾಯಿಸ್ಕೊತಾ ಇದ್ರು. ಹಾರ ಬದಲಾಯಿಸ್ಕೊತಿದ್ರಾ? ಅದೇ ನಿಮ್ಮ ಮಗಳು ಎಂಗೇಜ್ಮೆಂಟ್ ಆಯ್ತಲ್ಲ, ಅದೇ ಹುಡುಗ. ಯಾರು, ದುಷ್ಯಂತ? ಹ್ಞೂ, ಅವನೇ.